ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಮೊನ್ನೆ 30ನೇ ತಾರೀಕಿನಿಂದ SIR ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಅನ್ನುವಂಥದ್ದು ಶುರುವಾಗಿರುವಂಥದ್ದು. ಚುನಾವಣಾ ಆಯೋಗ ಹೇಳಿರುವಂತಹ ಒಂದು ಅನುಸಾರ ಈಗ ಎಲ್ಲ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಗಳು ತಳಮಟ್ಟದಲ್ಲಿ ಅವರೆಲ್ಲರೂ ಕೂಡ ಮನೆ ಮನೆಗೆ ಭೇಟಿಯನ್ನು ನೀಡಿ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಆಗ್ತಾ ಇರುವಂಥದ್ದು. ಚುನಾವಣಾ ಆಯೋಗ ಇದನ್ನು ಬಹಳ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ಯಾಕಾಗಿ ಅನ್ನುವಂಥ ಪ್ರಶ್ನೆಗಳು ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಗ್ತಾ ಇದೆ. ಇಷ್ಟೊಂದು ಬಿರುಸಿನಿಂದ ಮಾಡ್ತಾ ಇರುವಂಥದ್ದಕ್ಕೆ ಕಾರಣ ಏನು? ಯಾಕೆ ಇಷ್ಟೊಂದು ಅದರ ಬಗ್ಗೆ ಆಸಕ್ತಿಯನ್ನು ವಹಿಸಿ ಇಷ್ಟು ವರ್ಷ ಇಲ್ಲದೆ ಇರುವಂಥದ್ದು? ಕೆಲವು ರಾಜ್ಯಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಇದನ್ನು ಮಾಡಿದ್ದು? ಮೊದಲನೇ ಹಂತದಲ್ಲಿ ಆದಂಥದ್ದು ಬಿಹಾರದಲ್ಲಿ ಚುನಾವಣಾ ಆಯೋಗವನ್ನು ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ. BJP ಪರವಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ ಅಂತ ವಿಪಕ್ಷಗಳು, ಪ್ರಮುಖವಾಗಿ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ. ಒಂದು ಕಡೆ ಬಿಹಾರದಲ್ಲಿ ಮಾಡಿ ಬಿಹಾರವನ್ನು BJP ಗೆದ್ದುಕೊಳ್ತು, ಮೈತ್ರಿ ಪಕ್ಷಗಳು ಗೆದ್ದುಕೊಳ್ತು. ಅದಾದ ನಂತರ ಎರಡನೇ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಂತೂ ಅಭೂತಪೂರ್ವವಾದಂಥ ಗೆಲುವು ಕಂಡುಬಿಟ್ರು. ಲಾಸ್ಟ್ ವಿಧಾನಸಭಾ ಎಲೆಕ್ಷನ್ನಲ್ಲಿ TMCಯನ್ನು ಮನೆಗೆ ಕಳಿಸಿದ್ರು. ಇದಾದ ನಂತರ ಈಗ ಮೂರನೇ ಹಂತದಲ್ಲಿ ಈಗ ಇವರು ಮಾಡ್ತಾ ಇರುವಂಥದ್ದು ಕರ್ನಾಟಕ ಸೇರಿದಂತೆ 5 ರಾಜ್ಯಗಳಲ್ಲಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಇದ್ದರೂ ಕೂಡ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಇದು ಒಂದರ್ಥದಲ್ಲಿ ಕಾಂಗ್ರೆಸ್ನ ಮತಗಳನ್ನು ಡಿಲೀಷನ್ ಮಾಡುವಂಥ ಕೆಲಸಗಳಾಗ್ಬಿಡುತ್ತೆ. ಇದು BJPಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡಿ SIRನಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯ ಕ್ಷೇತ್ರಗಳಿದ್ದಾವೋ ಎಲ್ಲ ಮತಗಳನ್ನು ಡಿಲೀಟ್ ಮಾಡಿಸಿ ಎಲ್ಲವೂ ಕೂಡ BJPಗೆ ಹೋಗುವಂಥ ಕೆಲಸ ಮಾಡಿಬಿಡುತ್ತೆ. ಹೀಗಾಗಿ ಎಚ್ಚರದಿಂದಿರಿ ಅಂತೆಲ್ಲವೂ ಕೂಡ ಸಮಾವೇಶವನ್ನೇ ಮಾಡಿ, ಜಾಗೃತಿ ಸಮಾವೇಶವನ್ನು ಮಾಡಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಆದರೆ ಕರ್ನಾಟಕದಲ್ಲಿ ಸಂವೇರ್ BJP ಮತ್ತು JDSನ ಕಡೆಯಿಂದಲೇ ಕಾಂಗ್ರೆಸ್ನ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, SIR ಪ್ರಕ್ರಿಯೆಯಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷ, ಆಡಳಿತ ಪಕ್ಷ ಕಳ್ಳಾಟವನ್ನು ಆಡ್ತಾ ಇದೆ. ಇವರಿಗೆ ಬೇಕಾದಂತಹ ರೀತಿಯಲ್ಲಿ SIR ಮಾಡಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಅನ್ನುವಂಥ ಆರೋಪವನ್ನು ಮೊದಲಿಗೆ ವಿಪಕ್ಷ ನಾಯಕ ಅಶೋಕ್ ಮಾಡಿದ್ರು. ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ ಇಲ್ಲ, ಕಾಂಗ್ರೆಸ್ನ ಏಜೆಂಟ್ಗಳೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ಕಾಂಗ್ರೆಸ್ ವೋಟ್ಸ್ಗಳನ್ನು ತಮ್ಮದ ಹತ್ರ ಭದ್ರವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಅನ್ನುವಂಥ ಆರೋಪವನ್ನು ಅಶೋಕ್ ಮಾಡಿದ್ರು. ಈಗ ಖುದ್ದು ಮಾಜಿ ಮುಖ್ಯಮಂತ್ರಿ JDS ನಾಯಕರಾಗಿರುವಂತಹ ಕುಮಾರಸ್ವಾಮಿಯವರು ಈ ಒಂದು ಆರೋಪವನ್ನು ನೇರವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಮಾಡ್ತಾ ಇದ್ದಾರೆ. ಅವರದ್ದೇ ಕ್ಷೇತ್ರ, ಅವರು ಈ ಹಿಂದೆ ಆಗಿದ್ದಂತಹ ಶಾಸಕರು ರಾಮನಗರ, ಚನ್ನಪಟ್ಟಣ, ಈ ಹಳೆ ಮೈಸೂರು ಭಾಗ ಏನಿದೆ JDS ಪ್ರಾಬಲ್ಯ ಕ್ಷೇತ್ರಗಳು, ಅಲ್ಲಿ ಪ್ರಮುಖವಾಗಿ ರಾಮನಗರ ಮತ್ತು ಚನ್ನಪಟ್ಟಣ ಭಾಗ ಏನಿದೆಯಲ್ವಾ, ಅಲ್ಲಿ SIR ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಕಳ್ಳಾಟವನ್ನು ಆಡ್ತಾ ಇದೆ. ಬೇಕಂತಲೇ ಆ ಭಾಗದಲ್ಲಿರುವಂತಹ ಒಂದಷ್ಟು ಬಾಂಗ್ಲಾ ವಲಸಿಗರನ್ನ ಮತಪಟ್ಟಿಯಲ್ಲಿ, ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋದಕ್ಕೆ ಎಲ್ಲ ತಯಾರಿಯನ್ನ ಕಾಂಗ್ರೆಸ್ ಪಕ್ಷ ಮಾಡಿಕೊಳ್ತಾ ಇದೆ. ತನ್ನ ಏಜೆಂಟ್ಗಳನ್ನು ಬಳಸಿಕೊಂಡು ಇವರ ಲಿಸ್ಟ್ನಲ್ಲಿ ಆ್ಯಡ್ ಮಾಡಲಾಗ್ತಾ ಇದೆ ಅನ್ನುವಂಥ ಬಹುದೊಡ್ಡ ಗಂಭೀರ ಆರೋಪವನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು. ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ಏನು ಅಂದರೆ, ರಾಮನಗರ, ಚನ್ನಪಟ್ಟಣ ಭಾಗದಲ್ಲಿ ವಿತ್ ವಿಡಿಯೋ ತೋರಿಸಿದ್ದಾರೆ. ಅವರು ಏನು ಮಾಡಿದ್ದಾರೆ, BLOಗಳು ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಬೇಕು. 2 ಅರ್ಜಿಗಳನ್ನು ಇಟ್ಕೊಂಡು 2 ಅರ್ಜಿಗಳನ್ನು ಮನೆಯಲ್ಲಿರುವಂಥವ್ರ ಕೈಲಿ ಫಿಲಪ್ ಮಾಡಿಸಿ ಅವರ ಪಕ್ಕಾ ಮಾಹಿತಿಯನ್ನು ತಗೊಂಡು ಯಾರು ಹೆಸರು ಇಟ್ಕೊಳ್ಬೇಕು, ಯಾರು ಬದುಕಿದ್ದಾರೆ, ಯಾರಿಲ್ಲ, ಯಾವ ಊರು ಯಾರು ಹೋಗಿದ್ದಾರೆ, ಇದೆಲ್ಲವನ್ನು ಕೂಡ ನೋಡಿಕೊಂಡು ಅದಾದ ನಂತರ ಪರಿಷ್ಕರಣೆಯನ್ನು ಮಾಡಿ ಅವರಿಗೆ ಒಂದು ಲೆಟರ್ ಅಂದರೆ ಅರ್ಜಿಯನ್ನು ಕೊಡಬೇಕು. ಇನ್ನೊಂದು ಇವ್ರು ತಗೊಂಡೋಗಿ ಚುನಾವಣಾ ಆಯೋಗಕ್ಕೆ ಇವರ ಮಾಹಿತಿಯನ್ನು ಕೊಡಬೇಕು. ಆದರೆ ಮನೆ ಮನೆಗೆ ತೆರಳಿ ಇವರು ಪರಿಷ್ಕರಣೆಯನ್ನು ಮಾಡೋದನ್ನು ಬಿಟ್ಟು ಎಲ್ಲರನ್ನ ಒಟ್ಟಿಗೆ ಒಂದು ಚೌಟ್ರಿನಲ್ಲಿ, ಒಂದು ಮದುವೆ ಹಾಲ್ನಲ್ಲಿ ಸೇರಿಸಿಕೊಂಡು ಇವರು SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಅಂತ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿಡಿಯೋ ಸಾಕ್ಷಿ ಸಮೇತ ಗಂಭೀರ ಆರೋಪವನ್ನು ಕಾಂಗ್ರೆಸ್ನ ಮೇಲೆ ಮಾಡಿರುವಂಥದ್ದು. ಅಂದರೆ ಮನೆ ಮನೆಗೆ ತೆರಳಿ ಮಾಡಬೇಕಾದಂಥ ಪ್ರಕ್ರಿಯೆನ ಬಿಟ್ಟು ಇವರುಗಳು ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಒಂದೇ ಕಡೆ ಕೂರಿಸ್ಕೊಂಡು ಎಲ್ಲನೂ ರೈಟ್ ಹಾಕೊಂಡು, ಅಂದರೆ ಆ ಭಾಗದಲ್ಲಿ ಕಾಂಗ್ರೆಸ್ ತನ್ನ ಮತವನ್ನು ಉಳಿಸ್ಕೊಳ್ಬೇಕು. ಅದು ಅಕ್ರಮವಾಗಿ ಹೇಗಾದರೂ ಮತಗಟ್ಟೆಯನ್ನು, ಮತ ಬ್ಯಾಂಕನ್ನು ಜೋರು ಗಟ್ಟಿ ಮಾಡಿಕೊಂಡು ಮತ್ತೆ ತಾನೇ ಅಧಿಕಾರಕ್ಕೆ ಬರಬೇಕು ಆ ಭಾಗದಲ್ಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಆ ಕಡೆ ಇದ್ದಾರೋ ಏನೋ ಗೊತ್ತಿಲ್ಲ. ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರಲ್ಲೂ ಜಾಸ್ತಿ ಜನ ಇದ್ದಾರೆ ರಾಮನಗರ, ಚನ್ನಪಟ್ಟಣ ಭಾಗದಲ್ಲಿ. ಅವರುಗಳ ಹೆಸರುಗಳನ್ನೆಲ್ಲ ಡಿಲೀಟ್ ಮಾಡಬೇಕು ಲೆಕ್ಕಕ್ಕೆ ನೋಡೋದಾದರೆ ಮನೆ ಮನೆಗೆ ತೆರಳಿ. ಆದರೆ ಅವರೆಲ್ಲರೂ ಕೂಡ ಒಂದೇ ಕಡೆ ಬರಕ್ಕೆ ಹೇಳಿ ಅವರೆಲ್ಲರ ಹೆಸರನ್ನು ಈ ಒಂದು ಪಟ್ಟಿಗೆ ಸೇರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಕ್ರಮ ವಲಸಿಗರನ್ನ, ಅಕ್ರಮ ಮತದಾರರನ್ನ ಇಟ್ಟುಕೊಂಡು ತನ್ನ ಜೊತೆಗೆ ಕಾಂಗ್ರೆಸ್ ತನ್ನ ವೋಟ್ ಆಗಿ ಅದನ್ನು ಬಳಸಿಕೊಂಡು ಅವರಿಂದ ಮತವನ್ನು ಪಡೆದುಕೊಂಡು ಹೆಚ್ಚಿನ ಸಂಖ್ಯೆಯನ್ನು ಗೆದ್ದುಕೊಂಡು ಬಂದ್ವಿ, ನಾವು ಗೆದ್ವಿ, ಗೆಲ್ಲಬೇಕು ಅನ್ನುವಂಥ ಕಾರಣಕ್ಕೆ
ಕಾಂಗ್ರೆಸ್ ಈ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಆರೋಪ ಕುಮಾರಸ್ವಾಮಿ ಅವರು ನೇರವಾಗಿ ಮಾಡ್ತಾ ಇರುವಂಥದ್ದು. ನಿಜವಾಗಿ ಹೇಳಬೇಕಂದ್ರೆ SIR ಹೇಗಾಗಬೇಕು ಅಂದರೆ ಈ ಥರದವರಿಗೆ ಆಗಬೇಕು ಅನ್ನುವಂಥದ್ದು ಇರುವಂಥ ವಿಚಾರ. ಅಂದರೆ ಅಕ್ರಮ ವಲಸಿಗರು, ಅಕ್ರಮ ಮತದಾರರು, ಇಲ್ಲಿಯ ನಾಗರಿಕರಲ್ಲದೇ ಇರೋರು, ಅವ್ರ ಹತ್ರ ಆಧಾರ್ ಕಾರ್ಡ್ ಹೇಗಾದರೂ ಫೇಕ್ ಮಾಡಿಸ್ಕೊಂಡಿರೋರು, ವೋಟರ್ ID ಫೇಕ್ ಮಾಡಿಸ್ಕೊಂಡಿರೋರು, ಅಂಥವರು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿಯೋ ತಮಗಿಷ್ಟ ಬಂದಂತಹ ದುಡ್ಡು ಕೊಟ್ಟಂತಹ ಆಮಿಷಕ್ಕೆ ಒಳಗಾಗಿ ಎಷ್ಟೋ ಬೇರೆ ಬೇರೆ ರೂಪದಲ್ಲಿ ಹಣವನ್ನು ಪಡೆದುಕೊಂಡು ಅಂಥ ಪಕ್ಷಕ್ಕೆ ವೋಟ್ ಹಾಕಿ ಬಹುಸಂಖ್ಯೆಯಲ್ಲಿ ಇವರುಗಳು ಬಂದು ವೋಟ್ ಹಾಕಿದ್ರೆ ಏನಾಗ್ಬಿಡುತ್ತೆ, ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಮತಗಳು ಅವರಿಗೆ ಹೋಗುತ್ತೆ. ಸಹಜವಾಗಿ ಯಾರು ಗೆಲ್ಲಬೇಕು ಅವ್ರು ಗೆದ್ದೇ ಗೆಲ್ತಾರೆ. ಆದರೆ ನಿಜವಾಗಿ ಯಾವ ರೀತಿ ಕಾನೂನಾತ್ಮಕವಾಗಿ ಸಂವಿಧಾನಿಕವಾಗಿ ಆಗಬೇಕು ಆ ರೀತಿಯಾಗಿ ಆಗೋದಿಲ್ಲ. ಇದನ್ನು ತಡೆಗಟ್ಟಬೇಕು ಅನ್ನೋದಕ್ಕೆ SIR ಆಗ್ತಾ ಇರುವಂಥದ್ದು. ಆದರೆ ಇಲ್ಲಿ SIR BLOಗಳನ್ನು ಬಿಟ್ಟುಬಿಟ್ಟು ಇವರು ತಮ್ಮದೇ ಏಜೆಂಟ್ಗಳನ್ನು ಸೇರಿಸ್ಕೊಂಡು ಚೌಟ್ರಿಲಿ ಕೂರಿಸ್ಕೊಂಡು ಅಕ್ರಮ ವಲಸಿಗರನ್ನೆಲ್ಲ ಪಟ್ಟಿಯಲ್ಲಿ ಸೇರಿಸ್ಕೊಂಡು ತಾವು ಗೆಲ್ಲುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇವರ ವಿರುದ್ಧ ಈಗ ಚುನಾವಣಾ ಆಯೋಗಕ್ಕೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ, ಆಡಳಿತ ಪಕ್ಷದ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಹೀಗಾಗಿ ಚುನಾವಣಾ ಆಯೋಗ ಇದರ ಬಗ್ಗೆ ಗಮನ ಹರಿಸಿ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳುತ್ತೆ, ಈ SIR ಯಾವೆಲ್ಲ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.